ಅದನ್ನು ನೋಡಿರುವಂತಹ ಪ್ರತ್ಯಕ್ಷ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾರೆ. ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಿಸ್ಬೋದು ಅಂತ ಹೇಳಿದಾರಂತೆ. ಇಲ್ಲಿ ಸೌಜನ್ಯ ವಿಚಾರ ಅನ್ನೋದು ಈಗ ಕೇವಲ ದಕ್ಷಿಣ ಕನ್ನಡಕ್ಕೆ ಅಥವಾ ಒಂದು ಗುಂಪಿಗೆ ಸೀಮಿತವಾದಂಥ ವಿಷಯವಾಗಿ ಉಳಿದಿಲ್ಲ. ಈಗ ಇಡೀ ದೇಶ ಈ ಕಡೆ ನೋಡ್ತಾ ಇದೆ. ಇಷ್ಟೆಲ್ಲ ಸಾಕ್ಷಿಗಳು ಎಲ್ಲಿ ಹೋಯ್ತು, 3 ನಿಮಿಷದ ವಿಡಿಯೋ ಎಲ್ಲಿ ಹೋಯ್ತು? ಸೊ ಈಗ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ, ನಿಮ್ಮನ್ನು ಕೂಡ ಅಕೌಂಟಬಿಲಿಟಿ ಕೇಳಬೇಕಾಗತ್ತೆ. ಇಷ್ಟಿದ್ರೂ ಕೂಡ ನಿಮ್ಮ ಸಾಕ್ಷಿಗಳಿಗೆ ಯಾಕೆ ಇಲ್ಲಿವರೆಗೂ ಪೊಲೀಸ್ ಪ್ರೊಟೆಕ್ಷನ್ ತಗೊಳಕ್ಕಾಗಲಿಲ್ಲ? ಅವರೇ ತಪ್ಪು ಮಾಡಿದರೆ ಹೇಳ್ಕೊಂಡೋಗಿ ಸ್ವಾಮಿ, ಕಾನೂನು ಪ್ರಕಾರ ಯಾರು ಬೇಡ ಅಂದರು? ಅಟ್ಲೀಸ್ಟ್ ಈಗಲಾದರೂ 12-13 ವರ್ಷಗಳ ಈ ಒಂದು ಪ್ರಕರಣಕ್ಕೆ ಅಟ್ಲೀಸ್ಟ್ 2025ರಲ್ಲಾದರೂ ಕೊನೆ ಸಿಗಲಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಆಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ, ಏನಾಯ್ತು, ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ. ನನ್ನ ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ನಾನೊಂದು ವೀಡಿಯೋ ಹಾಕಿದ್ಮೇಲೆ 2-3 ತಿಂಗಳು ವೀಡಿಯೋ ಹಾಕಲ್ಲ. ಯಾಕಂದ್ರೆ ನಾನೊಬ್ಬ ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ, ಆಗುವಂಥ ಉದ್ದೇಶನೂ ಇಲ್ಲ. ಕಡೆಯದಾಗಿ ನಾನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ನನಗಿರುವಂತಹ ಪ್ರಶ್ನೆಗಳು ಮತ್ತೆ ಅನುಮಾನಗಳನ್ನ ಕೇಳಿದ್ದೆ. ಅದಕ್ಕೆ ಇಲ್ಲಿವರೆಗೂ ನನಗೆ ಸಮರ್ಪಕವಾದ ಉತ್ತರ ಬಂದಿಲ್ಲ, ಸೊ ಅದನ್ನ ಬಿಟ್ಟಾಕಿ. ಈ 2-3 ತಿಂಗಳ ಗ್ಯಾಪ್ ಅಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೆಳವಣಿಗೆಗಳು ನಡೆದಿದೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿ, ಈಗ ಎಲ್ಲ ಕಡೆ ಚರ್ಚೆ ನಡೀತಿರೋ ಹಾಗೆ ಆತನ ಹೆಸರು ಭೀಮಾ ಅಂತಾನೆ ಅನ್ಕೊಳ್ಳೋಣ. ಭೀಮಾ ಅನ್ನೋದು ಆತನ ನಿಜವಾದ ಹೆಸರಲ್ಲ, ಇದೊಂದು ಇಮ್ಯಾಜಿನರಿ ಹೆಸರು. ಸೊ ಈ ಭೀಮಾ ಅನ್ನೋ ವ್ಯಕ್ತಿ ಇಬ್ರು ಲಾಯರ್ಗಳು, ಸಚಿನ್ ದೇಶಪಾಂಡೆ ಮತ್ತೆ ಓಜಸ್ವಿ ಗೌಡ ಅನ್ನೋ ಇಬ್ಬರ ಲಾಯರ್ಗಳನ್ನ ಭೇಟಿ ಮಾಡಿ ಒಂದು ಕನ್ಫೆಷನ್ ಅನ್ನ ಮಾಡ್ಕೋತಾನೆ. ಧರ್ಮಸ್ಥಳದಲ್ಲಿ ನನ್ನ ಕೈಯಿಂದ ಬಲವಂತವಾಗಿ 100 ಹೆಣಗಳನ್ನ ಹೂತಾಕ್ಸಿದ್ದಾರೆ. ಈಗ ನನಗೆ ಅದರ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸೊ ನಾನು ಸರೆಂಡರ್ ಆಗ್ತೀನಿ, ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಆ ಹೆಣಗಳ ಎಲ್ಲಿ ಹೂತಾಕಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಅಂತ ಅವ್ರ ಹತ್ರ ಒಂದು ಕನ್ಫೆಷನ್ ಮಾಡ್ಕೋತಾರೆ. ಸೊ ಆ ಇಬ್ಬರು ಲಾಯರ್ಗಳು ಕೂಡ ಒಂದು ಪ್ರೆಸ್ ರಿಲೀಸ್ ಬಿಡುಗಡೆ ಮಾಡ್ತಾರೆ. ಈ ಥರ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಆ ಒಂದು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ. ಜುಲೈ 3 ಅನ್ಸುತ್ತೆ, ಈ ಲಾಯರ್ಗಳು ಆ ವ್ಯಕ್ತಿಯ ಪರವಾಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. 4ನೇ ತಾರೀಕು ಆ ಪ್ರಕರಣ ಕೂಡ ದಾಖಲಾಗುತ್ತೆ. ಆಮೇಲೆ ಈ ವ್ಯಕ್ತಿ ಬೆಳ್ತಂಗಡಿ ಕೋರ್ಟ್ಗೆ ಬಂದು ಈತನ ಜೊತೆ ಏನೇನಾಗಿದೆ ಅನ್ನೋದನ್ನು 164 ಸ್ವಇಚ್ಛಾ ಹೇಳಿಕೆಯನ್ನು ದಾಖಲೆ ಮಾಡಿದ್ದಾನೆ. ಅದಾದ ನಂತರ ಇದರಲ್ಲಿ ಒಂದಷ್ಟು ಪೊಲೀಸರಿಗೂ ಮತ್ತು ಲಾಯರ್ಗಳಿಗೂ ವಾದ ವಿವಾದ ನಡೀತಾ ಇದೆ. ಏನಂದರೆ ಈತ ಓಡೋಗ್ಬಿಡ್ತಾನೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಲಾಯರ್ಗಳು ಇಲ್ಲ, ಆ ಥರದ್ದು ಯಾವುದೂ ಇಲ್ಲ, ಈತನ ಅಡ್ರೆಸ್ನ ನಾವು ಆಗಲೇ ಕೊಟ್ಟಿದ್ದೀವಿ ಅಂತ ಲಾಯರ್ಗಳು ಹೇಳ್ತಾರೆ. ಪೊಲೀಸ್ನವರು ಈತ ಎಲ್ಲಿದ್ದಾನೆ ಅಂತಲೇ ನಮ್ಗೆ ಗೊತ್ತಿಲ್ಲ, ಅಡ್ರೆಸ್ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಥರ ಒಂದಷ್ಟು ವಾದ ವಿವಾದ ನಡೀತಾ ಇತ್ತು. ಇದರ ಮಧ್ಯದಲ್ಲೇ ಒಂದಷ್ಟು ಜನ ಪ್ರಗತಿಪರರು ಅಂತ ಏನು ಕರಿತೀವಿ ಅವರು, ಮತ್ತು ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ವಕೀಲರ ಒಂದು ತಂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಪ್ರಕರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು SIT ತನಿಖೆ ಆಗಬೇಕು, ಒಂದು SIT ತಂಡ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಇದಾದಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಸದ್ಯಕ್ಕೆ ಆ ಥರದ್ದು ಯಾವುದೂ ಆಲೋಚನೆ ಇಲ್ಲ, ನೋಡೋಣ, 1-2 ದಿನ ವೆಯ್ಟ್ ಮಾಡೋಣ, ಪೊಲೀಸರು ಏನು ಹೇಳ್ತಾರೆ ಕೇಳಿಬಿಟ್ಟು ಆಮೇಲೆ SIT ರಚನೆ ಮಾಡೋಣ ಅಂತ ಹೇಳಿಕೆ ಕೊಡ್ತಾರೆ ಮಾಧ್ಯಮಗಳಿಗೆ. ಪೊಲೀಸ್ನವರು ಏನು ಹೇಳ್ತಾರೆ ನೋಡೋಣ, ನಾಳೆ, ಇವತ್ತು ನಾಳೆ ಒಳಗಡೆ. ಅಲ್ಲ, ಸರ್ಕಾರದ ಮೇಲೆ ಯಾವುದೇ ತರ ಒತ್ತಡ ಏನಿಲ್ಲ ಸರ್ ಈ ವಿಚಾರದಲ್ಲಿ? ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ಈಗ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಿಗೆ ಮುಖ್ಯಮಂತ್ರಿಗಳ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲಿಂದ ಒಂದು ಪೋಸ್ಟ್ ಪ್ರಕಟಣೆ ಆಗಿದೆ. ಏನಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು SITಯನ್ನು ರಚನೆ ಮಾಡಿದ್ದೀವಿ. ಇದನ್ನು ಹೆಡ್ ಮಾಡ್ತಾ ಇರೋರು ಶ್ರೀ ಪ್ರಣವ್ ಮಹಂತಿಯವರು, ಒನ್ ಆಫ್ ದ ಫೈನೆಸ್ಟ್ ಪೊಲೀಸ್ ಆಫೀಸರ್, ಬಹಳ ಹೆಸರುವಾಸಿಯಾಗಿರುವಂತಹ ಒಬ್ಬ ಅಧಿಕಾರಿ. ಇವರ ಜೊತೆಗೆ ಇನ್ನೂ 3 ಜನ ಅಧಿಕಾರಿಗಳಿದ್ದಾರೆ. ಒಟ್ಟು 4 ಜನರ ಒಂದು ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದಾರಂತೆ. ಸೊ ಈ ತಂಡಕ್ಕೆ ಬೇಕಾಗಿರುವಂಥ ಸಂಪನ್ಮೂಲಗಳು, ರಿಸೋರ್ಸಸ್ಸು, ಸ್ಟಾಫ್ ಇರ್ಬೋದು, ಎಕ್ಸ್ಟ್ರಾ ಸ್ಟಾಫ್ ಎಲ್ಲವನ್ನು ಕೂಡ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಈಗ ಒಂದು ಆರ್ಡ್ರನ್ನ ಪಾಸ್ ಮಾಡಿದ್ದಾರೆ. ಸೊ ಇದಿಷ್ಟು ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆ. ನನಗೆ ಈಗಲೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಅದರಲ್ಲೂ ಸಮೀರ್ ಅವರ ಲಾಸ್ಟ್ ವಿಡಿಯೋ ಬಂದ ಮೇಲೆ ಇನ್ನೂ ಒಂದಷ್ಟು ಕ್ವಶನ್ಗಳಿದೆ. ಏನಂದರೆ, ನಿಮಗೆ ಜ್ಞಾಪಕ ಇದ್ದರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ಳೋರು ತಮ್ಮ ಪ್ರತಿ ಭಾಷಣಗಳಲ್ಲೂ ಕೂಡ ನಮ್ಮ ಬಳಿ 100 ಸಾಕ್ಷಿಗಳಿದೆ, 100 ಜನ ನಮ್ಮನ್ನು ಬೇಡ್ಕೋತಾ ಇದ್ದಾರೆ, ನಮ್ಮನ್ನು ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ನಾವು ಸಾಕ್ಷಿಯನ್ನು ಹೇಳ್ತೀವಿ, ನನ್ನ ಹತ್ರ ನನ್ನ ಮೊಬೈಲ್ನಲ್ಲಿ ಎಲ್ಲ ದಾಖಲಾತಿಗಳಿದೆ, ಯಾವುದೋ ಒಂದು 3 ನಿಮಿಷದ ಒಂದು ವಿಡಿಯೋ ಇದೆ. ಇದು ತುಂಬ ಹಿಂದೆ ಆಗಿದ್ದಲ್ಲ, ರೀಸೆಂಟಾಗಿ ನಿಮಗೆ ಜ್ಞಾಪಕ ಇದ್ದರೆ ರಿಪಬ್ಲಿಕ್ TV ಕನ್ನಡ, ಕನ್ನಡ ಈ ಚಾನಲ್ನವರು ಏನೋ ಒಂದು ಎಪಿಸೋಡ್ ರನ್ ಮಾಡಿದರು. ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಬನ್ನಿ, ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿಕೊಟ್ಬಿಡ್ತೀವಿ ಅಂತ ಏನೋ ಒಂದು
ಕರೆಯನ್ನು ಕೊಟ್ಟಿದ್ದರು. ಆ ಟೈಮ್ನಲ್ಲಿ ಶ್ರೀ ಗಿರೀಶ್ ಮಟ್ಟಣ್ಣ ಅವರು ತಮ್ಮದೇ ಅಕೌಂಟ್ನಲ್ಲಿ ಲೈವ್ ಬಂದು ಹೇಳಿದಂಥ ಮಾತುಗಳಿದು. ನನ್ನ ಬಳಿ ಒಂದು ವಿಡಿಯೋ ಇದೆ, 3 ನಿಮಿಷದ ವಿಡಿಯೋ. ಇದರಿಂದ ಈ ಪ್ರಕರಣದ ಕ್ರೂರತೆ ಅರ್ಥ ಆಗೋಗುತ್ತೆ. ಆಮೇಲೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, ಈ ರೀತಿ ಎಲ್ಲ ಮಾತಾಡಿದರು. ಘಟನೆಯ ಬಗ್ಗೆ ಮತ್ತು ಹಾರರ್ ಆಫ್ ಧರ್ಮಸ್ಥಳದ ಹಾರರ್ ಭೀಕರತೆಯ ಬಗ್ಗೆ ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ ತುಂಬಾ ಉಪಯುಕ್ತವಾದಂತಹ ದೃಶ್ಯಗಳನ್ನ, ರಿಕಾರ್ಡ್ಸ್ ದಟ್ ಮೇ ಬಿ ವರ್ಡ್ಸ್, ವಿಜುವಲ್ ಆರ್ ಎನಿಥಿಂಗ್, ನಾನು ತೋರಿಸೋದಕ್ಕೆ ರೆಡಿ ಇದ್ದೇನೆ. ಪ್ರೊಟೆಕ್ಷನ್ ಆಫ್ ವಿಟ್ನೆಸ್ ಅದರ ಜವಾಬ್ದಾರಿ ತಗೋಬೇಕು. ಖಂಡಿತ ನೀವು ನಾಳೆ ಅಂದ್ರೆ ನಾಳೆ ಬರ್ತೀನಿ. ಐ ಆಮ್ ರೆಡಿ. ಓಡಿ ಹೋಗ್ತಾ ಇಲ್ಲ ನಾವು. ನನಗೀಗಿರೋ ಅನುಮಾನ ಏನಂದ್ರೆ, ಆ ಸಾಕ್ಷಿಗಳು ಎಲ್ಲೋಯ್ತು? 3 ನಿಮಿಷದ ವಿಡಿಯೋ, 100 ಸಾಕ್ಷಿಗಳು. ಇದು ಕೇವಲ ಅವರೊಬ್ಬರೇ ಅಲ್ಲ. ನಿನ್ನೆ ಅಥವಾ ಮೊನ್ನೆ ಅಗ್ನಿ ಶ್ರೀಧರ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಪ್ರಸಾರ ಆಗಿದೆ. ಅದರಲ್ಲಿ ಅವರು ಹೇಳ್ತಾರೆ, ಈ ಹೋರಾಟಗಾರರನ್ನ ಭೇಟಿಯಾದಾಗ ಅವರಿಗೂ ಕೂಡ ಹೇಳಿದಾರಂತೆ, ಈ ಸೌಜನ್ಯ ಪ್ರಕರಣದಲ್ಲಿ ಆಯ್ತಲ್ಲ, ಅದನ್ನು ನೋಡಿರುವಂತಹ ಪ್ರತ್ಯಕ್ಷ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾರೆ, ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಿಸ್ಬೋದು ಅಂತ ಹೇಳಿದಾರಂತೆ. ನಾನು ಪದೇ ಪದೇ ಕೇಳಿದೆ, ತಿಮ್ರೋಡಿ ಅವ್ರನ್ನ ಕೇಳಿದೆ, ಪರ್ಶು ಎಲ್ಲರನ್ನೂ ಕೇಳಿದೆ, ಸಾಕ್ಷಿಗಳಿದೆಯಾ? CBI ಅಥವಾ COD ನಾವಲ್ಲಿ ಯಾರೂ ಪರಿಗಣಿಸದೇ ಇರೋ ಸಾಕ್ಷಿಗಳು ನಿಮ್ಮ ಹತ್ರ ಇದ್ದಾರಾ? ಖಂಡಿತ ಇದ್ದಾರೆ. ಎತ್ತಾಕೊಂಡು ಹೋಗೋದನ್ನ ನೋಡಿರೋರು ಇದ್ದಾರೆ, ಯಾವ ರೆಸಾರ್ಟಲ್ಲಿ ಇಟ್ಟಿದ್ರು ಅನ್ನೋದನ್ನ ನೋಡಿರೋರು ಇದ್ದಾರೆ. ದೆನ್ ಐ ಸೆಡ್ ಖಂಡಿತ ಹಾಗೆ ಆಗುತ್ತೆ. ಹಾಗಾದರೆ ಈ ಸಾಕ್ಷಿಗಳೆಲ್ಲ ಏನಾಯಿತು? ಅಷ್ಟೇ ಅಲ್ಲ, ಸೌಜನ್ಯಾಳ ಸಂಬಂಧಿಕರೊಬ್ಬರು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಸೌಜನ್ಯಾಳನ್ನ ಯಾರು ಮಾಡಿದ್ರೋ ಅದನ್ನು ನೋಡಿರುವಂತಹ ಒಂದು ಸಾಕ್ಷಿ ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಹೇಳಿದ್ದಾರೆ. ಇವ್ರು ಅನ್ಕೊಂಡಿದ್ದಾರೆ ಅವರೇ ಸಾಕ್ಷಿ ಅಂತ. ಅವರೇ ಅಲ್ಲ, ನಿಜವಾದ ಕಣ್ಣಾರೆ ಕಂಡ ಸಾಕ್ಷಿಗಳು ಜೀವಂತವಾಗಿದ್ದಾರೆ ಸರ್. ಇದೆ ನಮ್ಗೆ ಸಿಗ್ತಾರೆ. ನನಗೆ ಬಾಡಿ ತಗೊಂಡ್ಬರ್ಬೇಕಾದ್ರೆ ನೋಡಿದ ಸಾಕ್ಷಿಗಳಿದ್ದಾರೆ. ನಮ್ಮ ಮನೇಲಿ ಬಂದು ಹೇಳ್ಬಿಟ್ಟಿದ್ದಾರೆ. ಸೌಜನ್ಯ ಮಾಡಿದಾಗ ನೋಡಿದ ವ್ಯಕ್ತಿಗಳಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಸಾಕ್ಷಿಗಳು ಎಲ್ಲಿ ಹೋಯ್ತು? 3 ನಿಮಿಷದ ವಿಡಿಯೋ ಎಲ್ಲಿ ಹೋಯ್ತು? ಈಗ ಸಮೀರ್ ಅವರು ರೀಸೆಂಟ್ ವಿಡಿಯೋದಲ್ಲಿ ಹೇಳ್ತಾರೆ, ನಮ್ಮ ಹತ್ತಿರ ಇರುವಂತಹ ಸಾಕ್ಷಿಗಳಿಂದ ನ್ಯಾಯ ಕೊಡಿಸೋಕೆ ಸಾಧ್ಯ ಇಲ್ಲ. ಆ್ಯಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ. ಹಾಗಾದರೆ ಯಾವ ಧೈರ್ಯದಲ್ಲಿ ನೀವು ಇಷ್ಟು ವರ್ಷ ಹೇಳ್ತಿದ್ರಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನ್ಯಾಯಾಲಯ ಸರ್ಕಾರ ಎನ್ಕ್ವೈರಿ ಕಮಿಷನ್ ರೆಡಿ ಮಾಡಲಿ, ನಾವು ಎಲ್ಲ ಸಾಕ್ಷಿಗಳನ್ನು ಕೊಡ್ತೀವಿ ಅಂತ ಯಾವ ಆಧಾರದಲ್ಲಿ ಹೇಳ್ತಿದ್ರಿ? ಯಾಕಂದರೆ ಇಲ್ಲಿ ಸೌಜನ್ಯ ವಿಚಾರ ಅನ್ನೋದು ಈಗ ಕೇವಲ ದಕ್ಷಿಣ ಕನ್ನಡಕ್ಕೆ ಅಥವಾ ಒಂದು ಗುಂಪಿಗೆ ಸೀಮಿತವಾದಂಥ ವಿಷಯವಾಗಿ ಉಳಿದಿಲ್ಲ. ಈಗ ಇಡೀ ದೇಶ ಈ ಕಡೆ ನೋಡ್ತಾ ಇದೆ. ಸೊ ಈಗ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ, ನಿಮ್ಮನ್ನು ಕೂಡ ಅಕೌಂಟಬಿಲಿಟಿ ಕೇಳಬೇಕಾಗತ್ತೆ. ಹಾಗಾದರೆ ಈ ಸಾಕ್ಷಿಗಳೆಲ್ಲ ಎಲ್ಲಿ ಹೋಯಿತು? ದಯವಿಟ್ಟು ಕರ್ಕೊಂಡು ಬನ್ನಿ. ಈಗ ನೀವು ಕೇಳಿದಂತೆ SITನೂ ರಚನೆ ಆಗಿದೆ. ಆ ಭೀಮನ ಲಾಯರ್ಗಳು ಒತ್ತಾಯ ಮಾಡಿದ ರೀತಿ ಅವರು ಕೇಳಿದಂತಹ ಅಧಿಕಾರಿಗಳನ್ನೇ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ. ದಯವಿಟ್ಟು ನಿಮ್ಮ ಹತ್ರ ಏನೇ ಸಾಕ್ಷಿಗಳಿದ್ರೂ ಕರ್ಕೊಂಡು ಬನ್ನಿ. ನಿಮ್ಮ ಹತ್ರ ದಾಖಲೆ, ಅದು ರೆಕಾರ್ಡೆಡ್ ಎವಿಡೆನ್ಸ್ ಆಗಿದ್ದರೆ ಒಂದು ಕಾಪಿ ನಿಮ್ಮ ಹತ್ರನೂ ಇಟ್ಕೋಬೋದು. ಪೂರ್ತಿಯಾಗಿ ನಾಶ ಆಗುತ್ತೆ ಅನ್ನೋ ಸಿನಾರಿಯೋ ಇಲ್ಲ. ಅಥವಾ ಅದು ಜೀವಂತ ಸಾಕ್ಷಿ ವ್ಯಕ್ತಿ ಆಗಿದ್ದರೆ ಭೀಮನಿಗೆ ಕೊಟ್ಟಂಗೆ ಇವರಿಗೂ ಪ್ರೊಟೆಕ್ಷನ್ ಕೊಡಿಸಿ. ನನಗಿಲ್ಲಿ ಇನ್ನೊಂದು ಕಾಡುವಂಥ ವಿಚಾರ ಏನಂದರೆ, ಇತ್ತೀಚೆಗೆ ಭೀಮನ ಲಾಯರ್ಸ್ ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಭೀಮ ಒಬ್ಬ ಅನಕ್ಷರಸ್ಥ, ಕೋರ್ಟ್ನಲ್ಲಿ ನಾವು ಒಬ್ಬರು ಇರ್ತೀವಿ ಅಂತ ಕೇಳಿಕೊಂಡ್ರೂ ಬಿಟ್ಟಿಲ್ಲ ಅಂತ ಹೇಳ್ತಿದ್ರು. ಒಬ್ಬ ಅನಕ್ಷರಸ್ಥ ವ್ಯಕ್ತಿ 2 ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿ ಪೊಲೀಸ್ ಪ್ರೊಟೆಕ್ಷನ್ ತಗೋತಾನೆ ಅಂತಂದರೆ, ಈ ಒಂದು ತಂಡದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿದ್ದಾರೆ, ದೊಡ್ಡ ದೊಡ್ಡ ಮೇಧಾವಿಗಳಿದ್ದಾರೆ, ಒಂದು ಲಾಯರ್ಗಳ ತಂಡನೇ ಇದೆ. ಇಷ್ಟಿದ್ರೂ ಕೂಡ ನಿಮ್ಮ ಸಾಕ್ಷಿಗಳಿಗೆ ಯಾಕೆ ಇಲ್ಲಿವರೆಗೂ ಪೊಲೀಸ್ ಪ್ರೊಟೆಕ್ಷನ್ ತಗೊಳಕ್ಕಾಗಲಿಲ್ಲ? ನನಗಿದು ಇಲ್ಲಿವರೆಗೂ ಅರ್ಥ ಆಗದೆ ಇರೋವಂಥ ವಿಚಾರ. ಹೋಗಲಿ ಬಿಡಿ, ಆವಾಗ ಏನೇನೋ ಆಗಿತ್ತು, ಏನೋ ಸಿಚುವೇಶನ್ಗಳು ಆ ಥರ ಇರಲಿಲ್ಲ. ಓಕೆ, ಫೈನ್, ಅಂಡರ್ಸ್ಟುಡ್. ಈಗ ಸಿಚುವೇಶನ್ ರೈಟ್ ಆಗಿದೆ ಅಲ್ವಾ? ಬಹಳಷ್ಟು ವರ್ಷಗಳ ಹಿಂದೆ ಈ ವಿಚಾರಗಳು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ ಏನೇನು ನಡೆದಿದ್ವೋ, ಏನೇನಾಗಿದ್ವೋ, ಓಕೆ, ಅದನ್ನು ಬಿಟ್ಬಿಡೋಣ. ಈಗ ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆ್ಯಕ್ಟಿವ್ ಆಗಿದ್ದಾರಲ್ವಾ? ಈಗ ಸೋಷಿಯಲ್ ಮೀಡಿಯಾ ಇದೆ, ಯಾವುದನ್ನು ಕೂಡ ಕಣ್ ತಪ್ಪಿಸೋದಕ್ಕಾಗಲ್ಲ. ಈಗ ನಿಮ್ಮ ಸಾಕ್ಷಿಗಳನ್ನ ತಗೊಂಬನ್ನಿ.
ನೀವು ಕೊಡೋ ಸಾಕ್ಷಿ ಜೆನ್ಯೂನ್ ಆಗಿದ್ದು, ಲೆಜಿಟ್ ಆಗಿದ್ದು, ಈಗಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಲ್ಲ ಅಂದರೆ ನಿಮ್ಮ ಜೊತೆಗೆ ನಾವು ಬರ್ತೀವಿ, ಪ್ರತಿಭಟನೆ ಮಾಡೋಣ. ಯಾಕೆ ತಗೊಳ್ಳಲ್ಲ, ಯಾಕೆ ವಿಚಾರಣೆ ಮಾಡಲ್ಲ ಅನ್ನೋದಕ್ಕೆ ನಾವು ಬಂದು ಕೇಳ್ತೀವಿ. ದಯವಿಟ್ಟು ಈಗ ಯಾರ್ಯಾರು ಹೇಳ್ತಿದ್ರಿ ಸಾಕ್ಷಿಗಳಿದೆ ಅಂತ ದಯವಿಟ್ಟು ತಗೊಬನ್ನಿ, ದಯವಿಟ್ಟು ಕರೆಸಿ ಎಲ್ಲರೂ. ಆ್ಯಂಡ್ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ತನಿಖೆ ಪಾರದರ್ಶಕವಾಗಿ ನಡಿಬೇಕು, ಟ್ರಾನ್ಸ್ಪರೆಂಟಾಗಿ ನಡಿಬೇಕು ಮತ್ತು ಕ್ವಿಕ್ಕಾಗಿ ನಡಿಬೇಕು. ಈ ಒಂದು ಪ್ರಕರಣದಲ್ಲಿ ಏನೇ ಡೆವಲಪ್ಮೆಂಟ್ಗಳಿದ್ರೂ ಅದು ಕೆಲವೊಂದು ವಿಚಾರಗಳನ್ನ ಹೇಳೋಕ್ಕಾಗಲ್ಲ ಪಬ್ಲಿಕ್ಕಾಗಿ, ಅಫ್ಕೋರ್ಸ್ ದಟ್ ಇಸ್ ಅಂಡರ್ಸ್ಟುಡ್. ಮೆಜಾರಿಟಿ ವಿಚಾರಗಳನ್ನು ಪಬ್ಲಿಕ್ಗೆ ಗೊತ್ತಾಗೋ ರೀತಿ ಮಾಡಬೇಕು. ಯಾಕಂದರೆ ಈ ಒಂದು ಏನು ದಶಕಗಳಿಂದ ಕೇಳಿ ಬರ್ತಾ ಇದೆ, ಧರ್ಮಸ್ಥಳದಲ್ಲಿ ಹಾಗೆ ನಡೀತಾ ಇದೆ, ಧರ್ಮಸ್ಥಳದಲ್ಲಿ ಹೀಗೆ ನಡೀತಾ ಇದೆ, ಧರ್ಮಸ್ಥಳ ಹಂಗಂತೆ, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳಕ್ಕೆ ಹೋಗಲೇಬೇಡಿ, ಅಲ್ಲಿ ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ತೆರೆ ಬೀಳಬೇಕು. ಈ ಒಂದು ಪ್ರಕರಣದಲ್ಲಿ ಯಾರೇ ಇರಲಿ, ಈಗ ಯಾರ ಬಗ್ಗೆ ಒಂದಷ್ಟು ಜನರ ಬಗ್ಗೆ ಆರೋಪ ಕೇಳಿಬರ್ತಾ ಇದೆ, ಅವರೇ ತಪ್ಪು ಮಾಡಿದರೆ ಹೇಳ್ಕೊಂಡೋಗಿ ಸ್ವಾಮಿ, ಕಾನೂನು ಪ್ರಕಾರ ಯಾರು ಬೇಡ ಅಂದರು? ಇಲ್ಲ, ಇದೆಲ್ಲ ಒಂದು ಷಡ್ಯಂತ್ರ ಅಂದರೆ ಅವ್ರ ವಿರುದ್ಧನೂ ಕ್ರಮ ಆಗಲಿ. ಒಟ್ಟಾರೆಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಪ್ರಕರಣಕ್ಕೆ, ಈ ದಶಕಗಳ ಊಹಾಪೋಹಗಳಿಗೆ ಈ ಒಂದು ಪ್ರಕರಣ ತೆರೆ ಎಳೆದ್ಬಿಡ್ಲಿ ಈ ವರ್ಷ. ದಯವಿಟ್ಟು ಈ ಒಂದು ಪ್ರಕರಣ ದಯವಿಟ್ಟು ಹೇಳಿ, ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಪೊಲೀಸವ್ರ ಕಡೆಯಿಂದನೇ ಒಂದು ಸೂಚನೆ ಹೋಗಲಿ, ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ದಯವಿಟ್ಟು ತಂದು SIT ಕೊಡಿ. ಆ್ಯಂಡ್ ಈಗ ಆಯ್ಕೆ ಮಾಡಿರುವಂತಹ ಅಧಿಕಾರಿಗಳು 4 ಜನನೂ ಕೂಡ ಬಹಳ ಒಳ್ಳೆಯ ಅಧಿಕಾರಿಗಳು ಅನ್ನೋ ಹೆಸರಿದೆ. ಯಾರ ಮೇಲೂ ಕೂಡ ಯಾವ ಆರೋಪಗಳು ಇಲ್ಲ. ಮೋರೋವರ್, ಇದು ಸಾಕ್ಷಿದಾರನ ಲಾಯರ್ಗಳು ಕೇಳಿಕೊಂಡಂತಹ ಅಧಿಕಾರಿಗಳನ್ನೇ ಕೊಟ್ಟಿದ್ದಾರೆ. ಸೊ ಎಲ್ಲ ಕೂಡ್ಕೊಂಡು ಬಂದಿದೆ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಯಾರ್ಯಾರು ನಮ್ಮ ಹತ್ರ ಸಾಕ್ಷಿಗಳಿದೆ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ತಂದುಕೊಡಿ. ಅಟ್ಲೀಸ್ಟ್ ಈಗಲಾದರೂ 12-13 ವರ್ಷಗಳ ಈ ಒಂದು ಪ್ರಕರಣಕ್ಕೆ ಅಟ್ಲೀಸ್ಟ್ 2025ರಲ್ಲಾದರೂ ಕೊನೆ ಸಿಗಲಿ. ದಯವಿಟ್ಟು ನಿಮ್ಮ ಸಾಕ್ಷಿಗಳನ್ನು ತಂದು ಕೊಡಿ. ಆ್ಯಂಡ್ ಮುಖ್ಯವಾಗಿ ಒಬ್ಬ ವ್ಯಕ್ತಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಪದೇ ಪದೇ ಮೆಸೇಜ್ ಮಾಡ್ತಿದ್ದೆ, ನೀವು ಅವ್ರು ಬರೋಣ ಇವ್ರು ಬರೋಣ ಅಂತ. ನಾನು ಯಾರ ಪರನೂ ಅಲ್ಲ ಗುರು, ಯಾರ ವಿರೋಧನೂ ಅಲ್ಲ. ನಾನು ನನಗಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ನಂತರನೇ ಸುಮಾರು ಜನ ಕೇಳ್ತಾ ಇದ್ದಾರೆ. ನಿಮಗೆ ಸಾಧ್ಯ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅದನ್ನು ಬಿಟ್ಟು ಸುಮ್ಮನೆ ಏನೇನೋ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ. ಸೊ ಅಷ್ಟೇ, ನಾನು ನಿಮ್ಗೆ ಕೇಳ್ಕೊಳ್ಳೋದಷ್ಟೇ, ಅದು ಯಾರೇ ಆಗಿರಲಿ ಏನೇ ಆಗಿರಲಿ, ಈಗ ಮುಂದೆ SIT ರಚನೆ ಆಯಿತು ಅಂದ ಮಾತ್ರಕ್ಕೆ ಕೇಸ್ ಮುಗಿದೋಯ್ತು, ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. SITನಲ್ಲೂ ಕೂಡ ಲೋಪದೋಷಗಳಾಗಬಹುದು, ಅಥವಾ ಯಾವುದೋ ಒಂದು ಸಾಕ್ಷಿನ ಸರಿಯಾಗಿ ಹ್ಯಾಂಡ್ಲ್ ಮಾಡದೇ ಇರ್ಬೋದು, ಅಥವಾ ಯಾವುದಾರ ಒಂದು ವಿಚಾರಗಳನ್ನ ಕನ್ಸಿಡರೇ ಮಾಡದೇ ಇರ್ಬೋದು. ಆ ಥರದ ಘಟನೆಗಳು ಆಗಲೂಬಹುದು. ಆಗಲೂ ಕೂಡ ನಾವು ಇದೇ ಥರ ಧ್ವನಿ ಎತ್ತಿ ಕೇಳ್ತೀವಿ. ಯಾಕಂದರೆ ಈ ಹಿಂದೆ ಯಾವಾಗ ಈ ಸೌಜನ್ಯ ಪ್ರಕರಣ 2023 ಯಾವಾಗ ಹೈಕೋರ್ಟ್ ತೀರ್ಪು ಬಂತು, ಅಲ್ಲಿವರೆಗೂ ನಾವು ಯೂಟ್ಯೂಬ್ ಚಾನಲ್ಲೇ ಮಾಡಿರಲಿಲ್ಲ. ಸೊ ಅದ್ರ ಹಿಂದೆ ಏನಾಯಿತು ಅದಕ್ಕೆ ನಾವೀಗ ಆನ್ಸರಬಲ್ ಆಗೋಕ್ಕಾಗಲ್ಲ. ಯಾಕಂದರೆ ಆ ಟೈಮ್ನಲ್ಲಿ ನಮಗೆ ಈ ಪ್ರಕರಣದ ಎಷ್ಟೋ ವಿಚಾರಗಳು ಗೊತ್ತೇ ಇರಲಿಲ್ಲ. ಬಟ್ ಈಗ ನಮ್ಗೆ ಆಪ್ಷನ್ ಇದೆ. ಈಗ ನಮ್ಮ ಕಣ್ಣಿಗೆ ಏನಾದರೂ ತಪ್ಪು ಅನಿಸಿದ್ರೆ ನಾವು ಖಂಡಿತ ಕ್ವಶನ್ ಮಾಡ್ತೀವಿ. ಅದು ಈ ಕಡೆಯವರಾರು ಆದ್ರಷ್ಟೇ, ಆ ಕಡೆಯವರಾದರೂ ಅಷ್ಟೇ. ಸೊ ನಿಮ್ಮನ್ನು ಕೇಳ್ಕೊಳ್ಳೋದು ಅಷ್ಟೇ, ನಿಮಗೇನಾದರೂ ತಪ್ಪು ನಡೀತಿದೆ, ನಿಮಗೇನಾದರೂ ಅನುಮಾನ ಇದೆ ಅಂದರೆ ಓಪನಾಗಿ ಕೇಳಿ. ಯಾಕಂದರೆ ಒಂದು ವಿಚಾರ ಜೀವಂತವಾಗಿರೋದು ಡಿಸ್ಕಷನ್ ನಡೆದಾಗಲೇ. ಸೊ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದನ್ನೇ ತಪ್ಪು ಅಂತ ಹೇಳೋಕ್ಕೆ ಯಾವನಿಗೂ ರೈಟ್ಸ್ ಇಲ್ಲ. ಸೊ ಈ ವಿಚಾರದ ಬಗ್ಗೆ ಮಾತಾಡೋದು ಇಷ್ಟಿತ್ತು. ಸೊ ಈ ಒಂದು ವಿಚಾರವಾಗಿ ನಾನೀಗಾಗಲೇ ನನಗಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇನ್ನು ಮುಂದಕ್ಕೂ ಏನಾದರೂ ಬೆಳವಣಿಗೆಗಳಾದರೆ, ಏನಾದರೂ ಅನುಮಾನ ಬರುವಂಥ ವಿಚಾರಗಳಿದ್ದರೆ ಖಂಡಿತ ಮಾತಾಡ್ತೀನಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ, ಇತ್ತೀಚೆಗೆ ಈ ಇನ್ಶೂರೆನ್ಸಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ. ತುಂಬ ಜನ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಕ್ಲೈಮ್ಸಲ್ಲಾಗಿರ್ಬೋದು, ಮತ್ತು ಇನ್ಶೂರೆನ್ಸ್ ಮಿಸ್ಸೆಲ್ಲಿಂಗ್ ಅಂತ ಹೇಳ್ತಾರೆ. ಏನೋ ಒಂದು ಹೇಳಿ ಏನೋ ಒಂದು ಮಾರೋದು, ಮಿಸ್ಸೆಲ್ಲಿಂಗು, ರಾಂಗ್ ಪ್ರಾಮಿಸಸ್ ಮಾಡೋದು, ಸೆಟ್ಲ್ಮೆಂಟ್ಗಳಾಗದೇ ಇರೋದು, ಈ ಥರದ್ದು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನಾನು ಕೂಡ ಇತ್ತೀಚೆಗೆ ಒಂದು ಸಮಸ್ಯೆಯನ್ನು ಫೇಸ್ ಮಾಡಿದೆ, ಒಂದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳಿದೆ. ಇದರಿಂದ ಇನ್ಶೂರೆನ್ಸ್ ತಗೋಬೇಕು ಅಂತಿರೋರಿಗೆ ಅಥವಾ ಆಲ್ರೆಡಿ ತೊಗೊಂಡಿರೋರಿಗೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಒಂದು ವೇಳೆ ನೀವು ಈ ಥರ ಸಮಸ್ಯೆ ಸಿಗಾಕೊಂಡ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ